ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಏಕದಳ ಧಾನ್ಯದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಧಾನ್ಯವನ್ನು ಗಂಜಿ ರೂಪದಲ್ಲಿ ನಾವು ಸೇವನೆ ಮಾಡಿದ್ರೆ ಎಷ್ಟು ಪ್ರಯೋಜನ ಸಿಗುತ್ತೆ ಗೊತ್ತಾ? ನಮ್ಮ ಆರೋಗ್ಯಕ್ಕೆ ಇದನ್ನು ಸಂಜೀವಿನಿ ಅಂತಲೇ ಹೇಳಬಹುದು. ಅನೇಕ ಕಾಯಿಲೆಗಳು ದೂರ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆ ಹೇಳಬೇಕಂದ್ರೆ ಮನೆಯಲ್ಲಿ ಇರುವ ಪ್ರತಿಯೊಬ್ಬರು, ಅಂದರೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರವರೆಗೂ ಇದನ್ನು ಸೇವಿಸಲೇಬೇಕು. ಸೇವಿಸಿದ್ರೆ ಅದ್ಭುತ ಲಾಭಗಳನ್ನು ಪಡ್ಕೊಳ್ತೀರಾ ಸ್ನೇಹಿತರೆ. ಒಂದಲ್ಲ ಎರಡಲ್ಲ, ಅನೇಕ ಕಾಯಿಲೆಗಳನ್ನು ದೂರ ಮಾಡಿ ನಿಮ್ಮ ಆರೋಗ್ಯವನ್ನು ಇದು ಸುಧಾರಿಸುತ್ತೆ ಅಂತಲೇ ಹೇಳಬಹುದು. ಯಾವ ಧಾನ್ಯ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನೋಡ್ತಿದ್ದೀರಲ್ಲ, ಇದು ಬಾರ್ಲಿ. ಬಾರ್ಲಿಯನ್ನು ಇತ್ತೀಚೆಗೆ ತುಂಬ ಜನ ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ಇದರಿಂದ ಅಷ್ಟು ಪ್ರಯೋಜನಗಳು ನಮಗೆ ಸಿಗುತ್ತೆ. ಇದು ಒಂದು ಹಳೆಯ ಧಾನ್ಯ ಅಂತಲೇ ಹೇಳ್ಬೋದು. ಇದರಲ್ಲಿ ಯಥೇಚ್ಛವಾದ ವಿಟಮಿನ್ಗಳು, ಖನಿಜಗಳು, ಕಾರ್ಬೋಹೈಡ್ರೇಟ್ಗಳು ಇದೆ ಸ್ನೇಹಿತರೆ. ಬೇರೆ ಎಲ್ಲ ಏಕದಳ ಧಾನ್ಯದ ಬಗ್ಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಬಾರ್ಲಿಯಲ್ಲಿ ಉತ್ತಮ ಪೋಷಕಾಂಶಗಳು ಅಡಗಿದೆ ಅಂತಲೇ ಹೇಳಬಹುದು. ಅದರಲ್ಲೂ ಕಿಡ್ನಿಯಲ್ಲಿ ಕಲ್ಲುಗಳಾಗಿದ್ದರೆ, ಕಿಡ್ನಿಯ ಸಮಸ್ಯೆ ಇದ್ದರೆ ಬಾರ್ಲಿ ಗಂಜಿಯನ್ನು ಕುಡೀರಿ. ಕಿಡ್ನಿ ಸಮಸ್ಯೆ ಮಾಯವಾಗುತ್ತೆ. ಮೂಳೆಗಳಲ್ಲಿ ಸಮಸ್ಯೆ ಇದ್ದರೆ, ಮೂಳೆ ನೋವು ನಿಮ್ಮನ್ನು ಕಾಡ್ತಾ ಇದ್ದರೆ, ವಯಸ್ಸಾಗ್ತಿದೆ, ಮಂಡಿ ನೋವು, ಕೈಕಾಲು ನೋವು ಹೆಚ್ಚಾಗ್ತಿದೆ ಅಂದರೆ ಬಾರ್ಲಿ ಗಂಜಿಯನ್ನು ಸೇವನೆ ಮಾಡಿ. ಇದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ, ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ವಯಸ್ಸಾದ ಮೇಲೆ ಸಾಮಾನ್ಯವಾಗಿ ಕಾಡುವಂತಹ ಅಜೀರ್ಣ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿ ದೇಹಕ್ಕೆ ಶಕ್ತಿಯನ್ನು, ಚೈತನ್ಯವನ್ನು ಕೊಡುತ್ತೆ ಸ್ನೇಹಿತರೆ. ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ, ವಿಷಕಾರಿ ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸುತ್ತೆ. ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರೋರ್ಗೂ ಕೂಡ ಇದು ವರದಾನ. ಇದರಲ್ಲಿ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ. ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ಇದನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಉಂಟಾಗುವ ಅಪಾಯವನ್ನು ಕೂಡ ನಾವು ದೂರ ಮಾಡಿಕೊಳ್ಬಹುದು. ಹಾಗೆ ಮಧುಮೇಹ ಇರೋರಿಗೆ ಇದು ವರದಾನ ಅಂತಲೇ ಹೇಳ್ಬೋದು. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದರೆ ನೀವು ಬಾರ್ಲಿ ಗಂಜಿಯನ್ನು ಸೇವನೆ ಮಾಡಿ. ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಇದರಲ್ಲಿ ಕರಗುವ ಮತ್ತು ಕರಗದ ಫೈಬರ್ ಇರೋದ್ರಿಂದ ಒಟ್ಟಾರೆ ನಮ್ಮ ಆರೋಗ್ಯವನ್ನು ಇದು ಕಾಪಾಡುತ್ತೆ. ರಕ್ತದಲ್ಲಿರೋ ಕೆಟ್ಟ ಕೊಬ್ಬನ್ನು ಕೂಡ ಕರಗಿಸುತ್ತೆ. ಇನ್ನು ಹೆಚ್ಚು ಕ್ಯಾಲ್ಶಿಯಂ ಕೂಡ ಇದರಲ್ಲಿ ಇದೆ. ಅದರಿಂದ ನಮ್ಮ ಮೂಳೆಗಳಿಗೆ ಒಳ್ಳೆಯದು. 1 ಕಪ್ ಹಾಲನ್ನು ತಗೊಂಡು 1 ಕಪ್ ಬಾರ್ಲಿ ಗಂಜಿಯನ್ನು ತಗೊಂಡ್ರೆ ಯಾವುದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಿರುತ್ತೆ ಅಂದರೆ ಹಾಲಿಗಿಂತ 11 ಪಟ್ಟು ಬಾರ್ಲಿ ಗಂಜಿಯಲ್ಲೇ ಕ್ಯಾಲ್ಶಿಯಂ ಇದೆ. ಹಾಗಿದ್ರೆ ಚಿಕ್ಕ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದು ವಯಸ್ಸಾದವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಮೂಳೆಗಳು ಚಿಕ್ಕ ಮಕ್ಕಳಲ್ಲಿ ಆಗತಾನೆ ಬೆಳವಣಿಗೆ ಆಗ್ತಿರುತ್ತೆ. ಮೂಳೆಗಳು ಅವರಿಗೆ ಸ್ಟ್ರಾಂಗ್ ಆಗುತ್ತೆ ಕುಡಿಯೋದ್ರಿಂದ. ವಯಸ್ಸಾದ ಮೇಲೆ ಸಾಮಾನ್ಯವಾಗಿ ಮೂಳೆ ನೋವು ಬರೋದು ಸಹಜ. ಅಂಥವರು ಇದನ್ನು ಕುಡಿಯೋದ್ರಿಂದ ಮೂಳೆಗಳು ಗಟ್ಟಿಯಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಹಿಳೆಯರಿಗೆ ಇದು ವರದಾನ. ಗರ್ಭಿಣಿ ಮಹಿಳೆಯರು ಅಥವಾ ಬಾಣಂತಿಯರು ಅಥವಾ ಮಹಿಳೆಯರು ಎಲ್ಲರೂ ಇದನ್ನು ಸೇವನೆ ಮಾಡಬೇಕು. ರಕ್ತಹೀನತೆಯನ್ನು ಇದು ನಿವಾರಣೆ ಮಾಡುತ್ತೆ. ಗರ್ಭಿಣಿ ಮಹಿಳೆಯರು ಕುಡಿದ್ರೆ ತುಂಬಾ ಒಳ್ಳೆಯದು ಮಗುವಿನ ಆರೋಗ್ಯಕ್ಕೆ ಮತ್ತು ತಾಯಿಯ ಆರೋಗ್ಯಕ್ಕೆ. ಡೆಲಿವರಿ ಆದಮೇಲೆ ಇದನ್ನು ಸೇವನೆ ಮಾಡಿದ್ರೆ ಹಾಲು ಉತ್ಪತ್ತಿ ಚೆನ್ನಾಗಿ ಆಗುತ್ತೆ. ಹಾಲಿನಲ್ಲಿ ಉತ್ತಮ ಪೋಷಕಾಂಶಗಳು ನಮ್ಮ ಮಗುವಿಗೆ ಸಿಗುತ್ತೆ. ಜೊತೆಗೆ ಬಾಣಂತಿಯರಲ್ಲಿ ಉಂಟಾಗುವಂತಹ ಸುಸ್ತು, ನಿಶಕ್ತಿ ಎಲ್ಲವನ್ನ ಕೂಡ ಇದು ನಿವಾರಣೆ ಮಾಡುತ್ತೆ. ಹಾಗೆ ಆರೋಗ್ಯಕ್ಕಷ್ಟೇ ಅಲ್ಲ, ಇದು ಸೌಂದರ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಇದರಲ್ಲಿ ಇರುವಂತಹ ನಯಾಸಿನ್, ಥಯಾಮಿನ್, B3 ಅಂಶಗಳು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಮುಖದಲ್ಲಿ ತುಂಬಾ ಪಿಂಪಲ್ಸ್ಗಳು ಬರುತ್ತೆ ಅಲ್ಲ, ಅಂಥವರು ಬಾರ್ಲಿ ಗಂಜಿಯನ್ನು ಕುಡಿದ್ರೆ ಪಿಂಪಲ್ಸ್ ಕೂಡ ನಿವಾರಣೆ ಆಗುತ್ತೆ. ನೋಡಿ ಬಾರ್ಲಿ ಗಂಜಿಯಲ್ಲಿ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ. ಕಿಡ್ನಿ ಸ್ಟೋನ್ ಇರೋರಂತೂ ಇದನ್ನು ತಪ್ಪದೇ ಕುಡಿಬೇಕು. ಕಿಡ್ನಿ ಸ್ಟೋನ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಅಜೀರ್ಣ ಸಮಸ್ಯೆ ಕಾಡ್ತಾ ಇದ್ರೆ ಕುಡಿಬಹುದು. ಎಲ್ಲರೂ, ಪ್ರತಿಯೊಬ್ಬರೂ ಕುಡಿಬಹುದಾದಂತಹ ಒಂದು ಗಂಜಿ ಇದು. ಯಾವ ರೀತಿ ಸೇವನೆ ಮಾಡಬೇಕು? ಬಾರ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ. ಪ್ರಾವಿಷನ್ ಸ್ಟೋರ್ಸಲ್ಲೆಲ್ಲ ನಿಮ್ಗೆ ಆರಾಮವಾಗಿ ಸಿಗುತ್ತೆ. ಬಾರ್ಲಿಯನ್ನು ತೊಗೊಂಬಂದು ಒಂದ್ಸಲ ತೊಳೆದ್ಬಿಟ್ಟು ಒಣಗಿಸ್ಕೊಂಬಿಡಿ. ನಂತರ ಅದನ್ನು ಪೌಡರ್ ಮಾಡಿಕೊಂಡು ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕು ಅದನ್ನು ನೀವು ಗಂಜಿ ಥರ ಮಾಡಿಕೊಂಡು ಕುಡಿಬಹುದು. ಒಂದು ದೊಡ್ಡ ಲೋಟ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು 1-2 ಸ್ಪೂನ್ ಈ ಬಾರ್ಲಿ ಪೌಡರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಗಂಜಿ ರೀತಿ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಬಾರ್ಲಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 4 ವಿಷಲ್ ಕೂಗಿಸ್ಬಿಟ್ಟು ಅದನ್ನು ಕೂಡ ನೀವು ಕುಡಿಬಹುದು, ಹಾಗೆ ಸೇವಿಸಬಹುದು. ಯಾವ ರೀತಿ ಬೇಕು ನೀವು ಆ ರೀತಿ ಸೇವನೆ ಮಾಡಿ. ನಾನು ಆಲ್ರೆಡಿ ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ಕೂಡ ಆಲ್ರೆಡಿ ಹಾಕಿದ್ದೆ. ಅದ್ರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಆ ವಿಡಿಯೋವನ್ನು ಕೂಡ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಒಳ್ಳೆಯದು. ಪ್ರತಿಯೊಬ್ಬರು ಸೇವನೆ ಮಾಡಿ. ತುಂಬ ಜನಕ್ಕೆ ಪೈಲ್ಸ್ ಸಮಸ್ಯೆ ಇರುತ್ತಲ್ಲ, ಪೈಲ್ಸ್, ಮಲಬದ್ಧತೆ,
ತುಂಬ ಹೀಟಾಗಿರುತ್ತೆ ಬಾಡಿ ಅಂಥವ್ರೆಲ್ಲರೂ ಸೇವನೆ ಮಾಡ್ಬೋದು, ಎಲ್ರಿಗೂ ಒಳ್ಳೆಯದು. ಇದು ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ಅಂತಲೇ ಹೇಳ್ಬಹುದು ಸ್ನೇಹಿತರೆ, ಅಷ್ಟು ಪ್ರಯೋಜನವನ್ನು ಕೊಡುತ್ತೆ. ಹಾಗೆ ನಿಮಗೆ ಇದನ್ನು ಯಾವ ಟೈಮಲ್ಲಿ ಸೇವನೆ ಮಾಡಬೇಕಪ್ಪ ಅನಿಸ್ತಿರ್ಬೋದು. ದಿನದ ಯಾವುದೇ ಟೈಮಲ್ಲಿ ಬೇಕಿದ್ರೂ ನೀವು ಇದನ್ನು ಸೇವನೆ ಮಾಡ್ಬೋದು. ಒಂದು ದಿನಕ್ಕೆ ಒಬ್ಬ ಮನುಷ್ಯ 3 ಲೋಟದಷ್ಟು ಬಾರ್ಲಿ ಗಂಜಿಯನ್ನು ಸೇವನೆ ಮಾಡ್ಬೋದು. ಅಷ್ಟು ಸೇವನೆ ಮಾಡಿದ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ದಿನಕ್ಕೆ 1 ಸಲ 2 ಸಲ ಅಥವಾ 3 ಸಲ ಕೂಡ ನೀವು ಇದನ್ನು ಸೇವನೆ ಮಾಡಬಹುದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಈ ವಿಡಿಯೋಯಿಂದ ಹೆಲ್ಪ್ ಆಗಲಿ.